ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೊಸ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತಗರಿಕಾಯಿ ಚಟ್ನಿ ರೆಸಿಪಿ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಹಸಿ ಅವರೆಕಾಯಿನಲ್ಲಿ ಚಟ್ನಿ ಹೇಗೆ ಮಾಡೋದು ಅಂತ. ಇದು ತಗರಿಕಾಯಿನಲ್ಲಿ ಚಟ್ನಿ ಮಾಡೋದು. ಇದು ಮಿಕ್ಸ್ ವೆಜಿಟೇಬಲ್ ಎಲ್ಲ ಹಾಕಿ ನಿಮ್ಗೆ ಏನು ಇಷ್ಟ ಆಗುತ್ತೆ, ಆಲೂಗಡ್ಡೆ, ಬದನೆಕಾಯಿ ಮತ್ತು ಗೋರಿಕಾಯಿ ಮತ್ತು ಬೀನ್ಸು, ಆಲೂಗೆಡ್ಡೆ ಇದಿಷ್ಟೆಲ್ಲ ಹಾಕಿ, ಮತ್ತು ಬೇಕು ಅಂದರೆ ಅವರೆಕಾಯಿ ಆದರೂ ಹಾಕೋಬೋದು. ಇಲ್ಲಾಂದರೆ ಹಸಿ ಕಾಳು ಬರುತ್ತಲ್ಲ ತೊಗರಿಕಾಯಿ, ಅದನ್ನು ಬೇಕಾದರೂ ಹಾಕ್ಕೋಬೋದು. ಅದನ್ನು ಹಾಕ್ಕೊಂಡು ಒಂದು ಕುಕ್ಕರ್ ಹಾಕ್ಕೊಂಡು ಒಂದು 2-3 ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕು. ಮತ್ತು ರುಬ್ಕೊಳ್ಳೋಕ್ಕೆ ಸ್ವಲ್ಪ ಮಸಾಲೆ, ಕೊತ್ತಂಬರಿ ಸೊಪ್ಪು, ಬೇಕು ಅಂದರೆ ಕರಿಬೇವು, ಬೇಯಿಸ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ರುಬ್ಕೋಬೇಕು. ಮತ್ತು ಬೇಯಿಸ್ಕೊಂಡಿರೋ ತರಕಾರಿ ಇದೆಯಲ್ಲ ಅದನ್ನು ಕೂಡ ರುಬ್ಕೋಬೇಕು. ಬೇಕು ಅಂದರೆ ತರತರಿಯಾಗಿ ರುಬ್ಕೊಳ್ಳಿ, ಇಲ್ಲಾಂದರೆ ನುಣ್ಣಗಾದರೂ ರುಬ್ಕೊಳ್ಳಿ. ಮಕ್ಳಿಗೆ ತಿನ್ನಿಸೋರು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಳಿ, ಇಲ್ಲಾಂದರೆ ತರತರಿಯಾಗಿ ರುಬ್ಕೊಳ್ಳಿ. ಇದಿಷ್ಟು ರುಬ್ಕೊಂಡು ಕುಕ್ಕರ್ ಒಂದು 3 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಅದು ತಣ್ಣಗಾದ್ಮೇಲೆ ಚೆನ್ನಾಗಿ ರುಬ್ಕೊಂಡು ಒಗ್ಗರಣೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎಲ್ಲನೂ ಒಗ್ಗರಣೆಗೆ ಹಾಕ್ಕೊಂಡು, ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ, ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ನೀವು ಹಾಕ್ಕೊಳ್ಳಿ. ಖಾರಕ್ಕೆ ಅನುಗುಣವಾಗಿ ನಾವು ಬೇಯಿಸ್ಕೊಳ್ಳೋಕ್ಕೂ ಕೂಡ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ, ಒಂದು 5-6. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿನ. ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ನೋಡಿ, ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಮತ್ತು ಒಗ್ಗರಣೆ ಹಾಕಬೇಕಾದ್ರೂ ಅಷ್ಟೇ, ಮಸಾಲೆ ರುಬ್ಕೊಂಡಿರ್ತೀವಲ್ಲ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಬೇಕು ಅಂದರೆ ನೀರು ಕೂಡ ಹಾಕ್ಕೋಬೋದು. ಇದು ರಾಗಿ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ ಸೂಪರ್ ಕಾಂಬಿನೇಷನು, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ರೊಟ್ಟಿ ಮತ್ತು ತಗರಿಕಾಯಿ ಚಟ್ನಿ, ಇಲ್ಲಾಂದರೆ ಗೋರಿಕಾಯಿ ಚಟ್ನಿ ಕೂಡ ಇದೇ ಥರ ಮಾಡ್ಕೋಬೋದು. ಬೇಕು ಅಂದರೆ ಬೀನ್ಸ್ ಕೂಡ ಇದಕ್ಕೆ ಹಾಕ್ಕೋಬೋದು. ಆಲೂಗಡ್ಡೆ, ಬೀನ್ಸು, ಬದನೆಕಾಯಿ ಮಾತ್ರ ಇದಕ್ಕೆ ಹಾಕಲೇಬೇಕು. ಬದನೆಕಾಯಿ ಮತ್ತು ಆಲೂಗಡ್ಡೆ ಇದ್ರೇ ಇದು ಟೇಸ್ಟ್ ಬರೋದಿಲ್ಲ, ಅಂದರೆ ಟೇಸ್ಟ್ ಬರಲ್ಲ, ತುಂಬ ಚೆನ್ನಾಗಾಗುತ್ತೆ. ಹಾಗೆ ನಮ್ಮ ಅಕ್ಕ ಇವತ್ತು ಪನ್ನೀರ್ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದಾಳೆ ಹಾಲು ಪೌಡರಲ್ಲಿ. ಹೊಸ ರೆಸಿಪಿ ಇದು. ಬೇಕು ಅಂದರೆ ನಿಮಗೆ ಫುಲ್ ಕಂಪ್ಲೀಟಾಗಿ ಡೀಟೇಲ್ ಬೇಕು ಅಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಟೈಮ್ ಯಾವತ್ತಾದರೂ ನಾನು ಮಾಡಿ ತೋರಿಸ್ತೀನಿ. ಇದು ಹಾಲು ಪೌಡ್ರಲ್ಲಿ ಪನ್ನೀರ್ ಮಾಡ್ತಾ ಇರೋದು ನೋಡಿ. ಸ್ವಲ್ಪ ನೀರು ಹಾಕ್ಬಿಟ್ಟು, ಹಾಲು ಪೌಡರ್ 1 kg ಹಾಲು ಪೌಡರ್ ತೊಗೊಂಡಿದ್ದಾಳೆ. ಹಾಲು ಪೌಡರು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದಮೇಲೆ ಗ್ಯಾಸ್ ಮೇಲೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ನೋಡಿ, ಈ ಥರ ಸ್ವಲ್ಪನೂ ಲಮ್ಸ್ ಇರಬಾರ್ದು, ಸ್ವಲ್ಪನೂ ಗಂಟಿರಬಾರ್ದು, ಚೆನ್ನಾಗಿ ಕಲಿಸ್ಕೊತಾನೆ ಇರಬೇಕು, ಇಲ್ಲಾಂದರೆ ಗಂಟು ಬಂದುಬಿಡುತ್ತೆ. ನೋಡ್ಕೊಂಡು ನೀವು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು, ಜಾಸ್ತಿ ನೀರು ಹಾಕಿದ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ. ನೀರು ಜಾಸ್ತಿ ಹಾಕಬಾರ್ದು, ನೀರು ಸ್ವಲ್ಪ ಹಾಕಬೇಕಷ್ಟೇ. ನೋಡಿ, ಈ ಥರ ಇದ್ದರೆ ಸಾಕು. ಮೊದಲು ಹಾಲು ಪೌಡರ್ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಗ್ಯಾಸ್ ಮೇಲೆ ಇಟ್ಕೊಳ್ಳಿ. ಇಲ್ಲಾಂದರೆ ಒಂದೇ ಸಲ ನೀವು ಗ್ಯಾಸ್ ಮೇಲೆ ಇಟ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ಅಂತ ಅಂದರೆ ಆಗೋದಿಲ್ಲ, ತುಂಬ ತಳ ಅಂಟ್ಕೊಂಡ್ಬಿಡುತ್ತೆ. ಹಾಗೆ ನಿಂಬೆ ರಸನೂ ಅಷ್ಟೇ. ಒಂದು ನಿಂಬೆ ರಸ ಒಂದು 4 ನಿಂಬೆಹಣ್ಣು ತೊಗೊಂಡಿದ್ದಾಳೆ. ಒಂದು 4-5 ನಿಂಬೆಹಣ್ಣು ಬೇಕಾಗುತ್ತೆ. ಯಾಕಂದರೆ 1 kgಗಿಂತ ಇನ್ನೂ ಜಾಸ್ತಿನೇ ತೊಗೊಂಡಿದ್ದಾಳೆ ಹಾಲು ಪೌಡ್ರು. ನೀವು 1 kg ಹಾಲು ಪೌಡ್ರು ತೊಗೋತೀನಿ ಅಂತಂದರೆ ಒಂದು 4 ನಿಂಬೆಹಣ್ಣು ಬೇಕಾಗುತ್ತಿಲ್ಲ, ಅಂದರೆ ಪನ್ನೀರ್ ಆಗೋದಿಲ್ಲ, ಹಾಲು ಒಡ್ಕೊಳ್ಳೋದಿಲ್ಲ. ನಿಂಬೆಹಣ್ಣು ಜಾಸ್ತಿ ಹಾಕಿದಷ್ಟೇ ಸ್ವಲ್ಪ ಬೇಗನೆ ಒಡ್ಕೊಳ್ಳುತ್ತೆ ಹಾಲು. ಅಂದರೆ ಹಾಲು ಪೌಡ್ರಲ್ಲಿ ಇದು ಹಾಲು ಥರನೇ ನೆನ್ಕೊಳ್ಳಿ. ಯಾಕೆಂದರೆ ಚೆನ್ನಾಗಿ ನೀರು ಕಲಸಿ ಇಟ್ಕೊಂಡಿರ್ತೀವಲ್ವ, ಅದು ಬಿಸಿ ಆದಮೇಲೆ ಹಾಲು ಥರನೇ ಆಗೋದು. ಚೆನ್ನಾಗಿ ಕುದೀತಾ ಇರಬೇಕು. ಅದು ಚೆನ್ನಾಗಿ ಕುದ್ದಾದಮೇಲೆ ನೋಡಿ, ಆಲ್ರೆಡಿ ಆಗಿದೆ, ಇದು ಹಾಲು ಒಡ್ಕೊಂಡಿದೆ. ಇನ್ನೂ ಚೆನ್ನಾಗಿ ಹೊಡಿಬೇಕಿತ್ತು. ಸ್ವಲ್ಪ ನಿಂಬೆಹಣ್ಣು ಕಮ್ಮಿ ಹಾಕಿದ್ದಾಳೆ, ಅದಕ್ಕೇ ಲಾಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಾಗಿತ್ತು. ಆವಾಗ ರೆಸಿಪಿ ಶೇರ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವಾಗ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಹೊಡ್ಕೋಬೇಕು ಹಾಲು. ಈ ಥರ ಆದರೆ ಸಾಕಾಗುತ್ತೆ. ಇವಾಗ ಒಂದು ಪಾತ್ರೆಗೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದಾಳೆ. ಹಾಲು ಚೆನ್ನಾಗಿ ಹೊಡ್ಕೋಬೇಕು. ಅದು ನೀವು ಟೀ ಸೋಸೋ ಇರುತ್ತಾರೆ, ಬಟ್ಟೆನಲ್ಲಾದರೂ ಸೋಸ್ಕೋಬೋದು, ಇಲ್ಲಾಂದರೆ ಕಾಫಿ ಸೋಸೋದಿರುತ್ತಲ್ಲ ಅದರಲ್ಲಾದರೂ ಮಾಡ್ಕೋಬೋದು. ಇಲ್ಲಿ 2 ಬಟ್ಟೆ ತೊಗೊಂಡಿದ್ದಾಳೆ ನಮ್ಮ ಅಕ್ಕ. 2 ಬಟ್ಟೆಯಲ್ಲಿ ಚೆನ್ನಾಗಿ ನೀರು ಹಿಂಡ್ಕೋತಾ ಇದ್ದಾಳೆ. ನೋಡಿ, ಚೆನ್ನಾಗಿ ನೀರು ಹಿಂಡ್ಕೊಂಡು ಒಂದು ಪಾತ್ರೆಗೆ ಅದೇ ಬಟ್ಟೆಯಲ್ಲಿ ಒಂದು ಪಾತ್ರೆಗೆ ಹಾಕಿಟ್ಟಿದ್ದಾಳೆ. ಅದು ಕೆಳಗಡೆ ನೀರು ಚೆನ್ನಾಗಿ ಸೋರ್ಕೋಬೇಕು ಅಂತ. ಅದ್ರ ಮೇಲೆ ತುಂಬ ಭಾರಿ ಇರೋದ ಏನಾದರೂ ಇಡಬೇಕು, ಯಾಕಂದರೆ ಪನ್ನೀರ್ ಆಗಬೇಕಲ್ವ, ಅದಕ್ಕೋಸ್ಕರ. ನೋಡಿ, ಕೆಳಗಡೆ ಒಂದು ಪಾತ್ರೆ ಇಟ್ಟಿದ್ದಾಳೆ, ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟಿದ್ದಾಳೆ, ಅದ್ರ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದಾಳೆ. ಚೆನ್ನಾಗಾಗುತ್ತೆ.